ಬಂದಿದ್ದೀವಿ ವಾಸುದೇವ ಮೂರ್ತಿ ಸರ್, ನೀವು ತಾಕತ್ತಿನ ಬಗ್ಗೆ ಮಾತನಾಡಿದ್ರಿ, ಕೇಂದ್ರ ಸರ್ಕಾರದ ತಾಕತ್ತಿನ ಬಗ್ಗೆ ಮಾತನಾಡಿದ್ರಿ. ನಾನು ರಾಜ್ಯ ಸರ್ಕಾರದ ತಾಕತ್ತಿನ ಬಗ್ಗೆ ಮಾತನಾಡ್ತೀನಿ. ವಿಧಾನಸೌಧದಲ್ಲಿ ಪಾಕಿಸ್ತಾನದ ಪರ ಘೋಷಣೆ ಕೂಗಿದಂತ ಆ ನೀಚನ ವಿರುದ್ಧ ಕ್ರಮ ಯಾವಾಗ, ಇನ್ನು ಎಷ್ಟು ವರ್ಷ ಬೇಕು? ನೋಡಿ ಸರ್, ಕ್ರಮ ಅಂತೂ ಆಗೇ ಆಗತ್ತೆ, ಎರಡನೇ ಮಾತೇ ಇಲ್ಲ. ಇವತ್ತು ಏನು ಕಲ್ಲು ತೂರಾಟ ಮಾಡಿದಾರಲ್ಲ ಅವ್ರಿಗೆ ಸಿದ್ದರಾಮಯ್ಯ CM ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಯಾವುದೇ ಧರ್ಮ ಯಾವುದೇ ಜಾತಿ ಯಾವುದನ್ನು ನೋಡೋದಿಲ್ಲ, ಕಠಿಣ ಕ್ರಮ ಆಗೇ ಆಗುತ್ತೆ. ಯಾವ ವಿಶ್ವಾಸವನ್ನ ನಾವು ಇಟ್ಕೋಬೇಕು ಸರ್? ಪಾಕಿಸ್ತಾನದ ಪರ ವಿಧಾನಸೌಧದಲ್ಲಿ ಘೋಷಣೆ ಮಾಡಿದವನ ವಿರುದ್ಧ ಕ್ರಮ ನಡೀತಾ ಇದೆ, ಒಂದು ಕಡೆ ಕ್ರಮ ಆಗಲಿಲ್ಲ, ಕ್ರಮ ಆಗದೇ ಇರುವಂತ ಸಂದರ್ಭದಲ್ಲಿ ಯಾವ ವಿಶ್ವಾಸವನ್ನ ನಾವು ಇಟ್ಕೋಬೇಕು? ಯಾವ ರೀತಿ ಆಗುತ್ತೆ ವಿಶ್ವಾಸವನ್ನ ಇಟ್ಕೊಳ್ಳಿಕ್ಕೆ? ಅಲ್ಲ ಸರ್, ನಿಮ್ಮ ಕೈಯಲ್ಲಿ ವಿಧಾನಸೌಧದಲ್ಲಿ CC ಕ್ಯಾಮೆರಾ ಇದೆ, ಪೊಲೀಸ್ ಸಿಬ್ಬಂದಿ ಇದೆ, ಎಲ್ಲವೂ ಇತ್ತು. ಅಲ್ಲೇ ಘೋಷಣೆ ಕೂಗಿದವನ ವಿರುದ್ಧ ಕ್ರಮ ಆಗಲಿಲ್ಲ. ಯಾವುದೋ ಒಂದು ಮೂಲೆಯಲ್ಲಿ, ಅದರಲ್ಲೂ ಕೂಡ ಗುಂಪಲ್ಲಿ ಗೋವಿಂದ ಅನ್ನೋ ರೀತಿಯಲ್ಲಿ ಕೂಗಿರುವಂತ ವ್ಯಕ್ತಿಯನ್ನ ನೀವು ಬಂಧಿಸ್ತೀರಾ? ನಿಜವಾಗ್ಲೂ ನಾವು ಒಪ್ಪಬೇಕಾ? ನಾವು ವಿಶ್ವಾಸವನ್ನು ಇಟ್ಕೋಬೇಕಾ ನಿಮ್ಮ ಮೇಲೆ? ನೋಡಿ, ತನಿಖೆ ಆಗತ್ತೆ, ಎಲ್ಲದಕ್ಕೂ ಕೂಡ ಸರ್ಕಾರ ಇದೆ, ತನಿಖೆ ಮಾಡೇ ಮಾಡ್ತಾರೆ, ಎರಡನೇ ಮಾತೇ ಇಲ್ಲ. ಆದ್ರೆ ಇವರು ಕುಮ್ಮಕ್ಕು ಕೊಟ್ಟಿ, ಇವರು ಯಾರೋ ಕಡೆ ಬಂದು ಇವರೇ ಬಾವುಟ ಆರಿಸಿ ಈ ತರ ಎಲ್ಲ ಮಾಡೋದು ಸರಿಯಲ್ಲ, ಇದು ತಪ್ಪು. ಇವರು ಪದೇ ಪದೇ ಹೇಳ್ತಾ ಇದ್ದಾರೆ, ಮಸೀದಿ ಮುಂದೆ ಹೋಗ್ಬೇಕು, ರಸ್ತೆ ಹೋಗ್ಬೇಕು ಅಂತ ಇವ್ರು ಹೇಳ್ತಾ ಇದ್ದಾರೆ. ನೋಡಿ, ದಾವಣಗೆರೆಯಲ್ಲಿ ಮಸೀದಿ ಮುಂದೆ ಕಲ್ಲು ಹೊಡೆದಿದ್ದಾರೆ. ಆ ಉದ್ರೇಕ ಪರಿಸ್ಥಿತಿ ಆಗತ್ತೆ ಅಂತ ಹೇಳಿ ಇವತ್ತು ಡಿಜೆಗಳನ್ನ ಸುಪ್ರೀಂ ಕೋರ್ಟ್ ಬ್ಯಾನ್ ಮಾಡಿರೋದು, ರಾಜ್ಯ ಸರ್ಕಾರ ಎಲ್ಲ ಬ್ಯಾನ್ ಮಾಡಿರೋದು, ಸುಪ್ರೀಂ ಕೋರ್ಟ್ ಬ್ಯಾನ್ ಮಾಡಿರೋದು. ಬಗ್ಗೆ ತಗೊಳ್ಬೇಡ ಸಂಗಮೇಶ್ ಅವರು. ಲಾಸ್ಟ್ ಬಂದಿದ್ವಿ, ನಿಮ್ಮ ಶಾಸಕರು ನೆಕ್ಸ್ಟ್ ಮುಂದಿನ ಜನ್ಮದಲ್ಲಿ ಮುಸ್ಲಿಮರಾಗಿ ಹುಡ್ತಾರಂತೆ. ಈಗ ಏನ್ ಈ ರೇಂಜ್ಗೆ ಓಲೈಕೆನಾ? ನಾನು ಒಂದ್ ಹೇಳ್ತೀನಿ ಕೇಳಿ, ಇದೇ ಹಿರಿಯ ನಾಯಕರು ಮಾಜಿ ಪ್ರಧಾನಿಗಳು ದೇವೇಗೌಡರು ಕೂಡ ಹೇಳಿದ್ರು, ನಾನು ಮುಸ್ಲಿಮ್ಸ್ ಆಗಿ ಹುಟ್ಟಬೇಕು ಅಂತ ಒಂದು ಹೇಳಿದ್ರು. ಅದು ನೀವು ಸಮರ್ಥಿಸ್ಕೋತೀರಾ? ಸಮರ್ಥಿಸ್ಕೊಳ್ಳೋದು ದೇವೇಗೌಡರ ಹೇಳಿಕೆ ಬಗ್ಗೆ ನಾನು ಹೇಳ್ತಾ ಇರೋದು ಸಮರ್ಥಿಸ್ಕೊಳ್ಳೋದಲ್ಲ, ಅದು ಅವ್ರು ಇಷ್ಟಪಟ್ಟಿದ್ದು, ನಾವು ಅದನ್ನ ಹೇಳಕ್ಕಾಗಿಲ್ಲ. ಇದೇ ಅಂಬೇಡ್ಕರ್ ಅವರು ಬೌದ್ಧ ಧರ್ಮಕ್ಕೆ ಹೋದ್ರು. ಯಾಕೆ ಅಂತಂದ್ರೆ ಅವ್ರು ನಡ್ಸ್ಕೊಂತ ಇದ್ದಿದ್ ರೀತಿ, ಯಾರು ದೇವಸ್ಥಾನದ ಒಳಗಡೆ ಬಿಡ್ತಾ ಇರೋ ಯಾವ್ದೋ ಕೆರೆಯಲ್ಲಿ ನೀರು ಕುಡಿಬಾರ್ದು, ಇದೆಲ್ಲವನ್ನು ನೋಡಿ ಗಾನ್ ಬೇಡ ಅಂತ ಅಂಬೇಡ್ಕರ್ ಅವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ಅವ್ರು ನಡ್ಕೊಂಡ್ರು. ಬಟ್ ನಿಮ್ಮ ಸಂಗಮೇಶ್ ಅವರು ನಡ್ಕೋತಾರ? ಹಾಗಾದ್ರೆ ಹೋಗೋದಾದ್ರೆ ಇವತ್ತೇ ಹೋಗ್ಬೋದು. ಹಂಗಾದ್ರೆ ಸಂಗಮೇಶ್ವರ್ ಅವರ ಹೇಳಿಕೆಯನ್ನು ಗಮನಿಸಿದ್ರೆ ಸಂಗಮೇಶ್ವರ್ ಅವ್ರಿಗೆ ಹಿಂದೂ ಧರ್ಮದಲ್ಲಿ ಕಸಿಬಿಸಿ ಉಂಟಾಗ್ತಾ ಇದೆ. ನೀವು ನೋಡಿ, ನೀವು ಕೋಟ್ ಮಾಡಿದ್ರಿ ಅಂಬೇಡ್ಕರ್ ಅವ್ರ ಬಗ್ಗೆ, ಕೋಟ್ ಮಾಡಿದಂತಹ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಹೇಳಿದ್ರು, ನಾನು ಹುಟ್ಟುತ್ತಾ ಹಿಂದುವಾಗಿ ಹುಟ್ಟಿದ್ದೇನೆ, ಸಾಯುವಾಗ ಹಿಂದುವಾಗಿ ಸಾಯೋದಿಲ್ಲ ಅಂತ ಹೇಳಿದ್ರು. ಕಾರಣ ಏನು ಅಂತ ಹೇಳಿದ್ರೆ ಒಂದಿಷ್ಟು ಪ್ರಾಬ್ಲಮ್ಸ್ ಬಗ್ಗೆ ನೀವು ಹೇಳಿದ್ರಿ. ಹಂಗಾದ್ರೆ ಸಂಗಮೇಶ್ ಅವ್ರಿಗೆ ಹಿಂದೂ ಧರ್ಮದಲ್ಲಿ ಅಷ್ಟೊಂದು ಕಷ್ಟ ಆಗ್ಬಿಟ್ಟಿದ್ಯಾ? ನೋಡಿ, ಈ ಹಿಂದೂ ಧರ್ಮದಲ್ಲಿ ಕಷ್ಟ ಆಗಿದೆ ಅಂತ ಅಲ್ಲ ಅವ್ರು ಹೇಳ್ತಾ ಇರೋದು, ನಾನು ಹೇಳ್ತಾ ಇರೋದು ಅವ್ರಿಗೇನೋ ಇಷ್ಟ ಇರ್ಬೋದು, ಹೋಗ್ತೀವಿ ಅಂತ, ಅದ್ರಲ್ಲಿ ತಪ್ಪೇನಿದೆ? ಅದಕ್ಕೆ ಏನು ಶೋಭಾ ಕರಂದ್ಲಾಜೆ ಇವಕ್ಕೆ ಹೋಗ್ಬಿಡ್ರಿ, ಮಣಿಪುರಲ್ಲಿ ಹೆಣ್ಣು ಮಕ್ಳಿಗೆ ಸೀರೆ ಬಿಚ್ಚಿದ್ರು, ಅದ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ ಶೋಭಾ ಕರಂದ್ಲಾಜೆಗೆ. ಇವತ್ತು ಹೋಗ್ಬಿಟ್ಟು ಸಂಗಮೇಶ್ ಅವರು ಇದಕ್ಕೆ ಹೋಗ್ಬಿಡ್ತಾರೆ ಅಂತ ಹೇಳಿ, ಮೈನಾರಿಟಿಗೆ ಹೋಗ್ತಾರೆ ಅಂತ ಹೇಳಿದ್ರೆ, ಮುಸ್ಲಿಂ ಧರ್ಮಕ್ಕೆ ಹೋಗ್ತಾರೆ ಅಂತ ಮಾತಾಡ್ತಿರಲ್ಲ, ನಿಮ್ಗೆ ನಾಚಿಕೆ ಆಗೋದಿಲ್ವಾ? ಇವತ್ತು ಕೂಡ ಹೋಗಿದ್ರೆ ನೀವು ಹಂಗಾರೆ ಶೋಭಾ ಕರಂದ್ಲಾಜೆ ಇವತ್ತು ಕೇಂದ್ರ ಮಂತ್ರಿ ಆಗಿದ್ದವರು, ನೀವು ಮಣಿಪುರ್ಗೆ ಹೋಗಿ ಒಂದು ಸೈನಿಕರ ಹೆಂಡತಿಯ ಸೀರೆ ಬಿಚ್ಚು ರೋಡ್ ಮೆರವಣಿಗೆ ಮಾಡಿದ್ರಲ್ಲ, ನಿಮ್ಗೆ ಎಲ್ಲೋಗಿತ್ತು ಅವತ್ತಿಂದ ರೋಷ? ಅವತ್ತೆಲ್ಲೋಗಿತ್ತು? ನೋಡಿ, ಇಂಥ ವಿಷಯಗಳ ಬಗ್ಗೆ ಶೋಭಾ ಕರಂದ್ಲಾಜೆ ಬಿಜೆಪಿ ನಾಯಕರು ಯಾರೂ ಮಾತಾಡೋದಿಲ್ಲ. ಇವ್ರು ಮಾತಾಡೋದು ಯಾವ್ದು ಅಂದ್ರೆ, ಯಾವ್ದೋ ಒಂದು ಪಾಕಿಸ್ತಾನ ಆಗಿರ್ಬೋದು, ಇಲ್ಲ ಯಾವ್ದೋ ಮುಸ್ಲಿಮ್ಸ್ ಆಗಿರ್ಬೋದು, ಯಾವ್ದೋ ಒಂದು ದನದ ಮಾಂಸ ಆಗಿರ್ಬೋದು, ಈ ತರ ಮಾತಾಡ್ತಾರೆ. ಬಿಟ್ರೆ ಇವರು ಜ್ವಲಂತ ಸಮಸ್ಯೆಗಳು. ಇವತ್ತು ಪಂಜಾಬ್ ಮುಳುಗೋಗ್ತಾ ಇದೆ, ಇವ್ರು ಯಾರು ಹೋಗ್ತಾ ಇಲ್ಲ. ಅವತ್ತು ಚುನಾವಣೆ ಇದ್ದಾಗ ಮಾತ್ರ ಅಡ್ಗೆ ಮಾಡಕ್ ಹೋಗಿ ತಿರುಗಿಸ್ತಾ ಇದ್ದವ್ರು. ಇವತ್ತು ಪಂಜಾಬ್ ಮುಳುಗೋಗಿದೆ, ಇವ್ರು ಯಾರು ಒಬ್ರು ಪಂಜಾಬ್ ಒಳಗಡೆ ಹೋಗಿದಾರ? ಮಣಿಪುರ ಹತ್ಕೊಂಡು ಉರಿತಾ ಇದೆ. ಇವತ್ತಿಗೂ ಕೂಡ ಯಾರು ಮಣಿಪುರ್ಗೆ ಹೋಗಿದ್ದ ಅರ್ಧ ಗಂಟೆ ಹೋಗಿ ವಾಪಸ್ ಬಂದ್ರು. ಇವ್ರಿಗೆ ಸಮಸ್ಯೆಗಳನ್ನ ಬಗೆಹರಿಸಕ್ಕೆ ಆಗೋದಿಲ್ಲ. ಇವ್ರಿಗೆ ಬೇಕಾಗಿರೋದು ಚುನಾವಣಾ ಸಂದರ್ಭದಲ್ಲಿ ಇವತ್ತು ಎಲ್ಲಿಂದ ಬಂದು ಸೀದಾ ಬಂದು ಬಿಹಾರ್ಗೆ ಹೋಗ್ತಾರೆ ಚುನಾವಣಾ ಪ್ರಚಾರಕ್ಕೆ. ಎಲ್ಲೆಲ್ಲ ಅಟ್ಯಾಕ್ ಆಗಿತ್ತು, ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.